ಮಾಗಿ ಉತ್ಸವಕ್ಕೆ ಸಜ್ಜಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 21ರಿಂದ 31ರವರೆಗೆ 10 ದಿನಗಳ ಕಾಲ ಮಾಗಿ ಉತ್ಸವಕ್ಕೆ ಆಯೋಜನೆ ಕೂಡ ಮಾಡಲಾಗ್ತದೆ. ದಸರಾ ಸಂಭ್ರಮ ಮುಗಿದ ಬಳಿಕ ಸಾಂಸ್ಕೃತಿಕ ನಗರಿ ಮೈಸೂರು ಹಾಗೂ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ಮಾಗಿ ಉತ್ಸವಕ್ಕೆ ಸಜ್ಜಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 21ರಿಂದ 31ರವರೆಗೆ 10 ದಿನಗಳ ಕಾಲ ಮಾಗಿ ಉತ್ಸವಕ್ಕೆ ಆಯೋಜನೆ ಕೂಡ ಮಾಡಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ಆವರಣ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಮಾಗಿ ಉತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಈ ಬಾರಿ ಈಗಾಗಲೇ ಕಳೆದ 10 ವರ್ಷಗಳಿಂದ ಕೂಡ ಈ ಮಾಗಿ ಉತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಬರೋಬ್ಬರಿ 19ಕ್ಕೂ ಹೆಚ್ಚು ಹೂವಿನ ಮಾದರಿ ಕಲಾಕೃತಿಗಳು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಡಿಸೆಂಬರ್ 21ರಂದು ಸಂಜೆ 5 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪರು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಕೂಡ ನೀಡಲಾಗುತ್ತೆ. ಇನ್ನು ಈ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾಗಿ 25,000ಕ್ಕೂ ಹೆಚ್ಚು ಹೂವಿನ ಕುಂಡಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗುತ್ತೆ. ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು, ಬಗೆ ಬಗೆಯ ವಿವಿಧ ಅಲಂಕಾರಿಕ ಹೂಕುಂಡಗಳನ್ನು ಪ್ರದರ್ಶನಕ್ಕೆ ಕೂಡ ಇಡಲಾಗುತ್ತೆ. ಇದಲ್ಲದೆ ಬೋನ್ಸಾಯ್ ಗಿಡಗಳಿರ್ಬೋದು, ಜೊತೆಗೆ 35ಕ್ಕೂ ಹೆಚ್ಚು ಪಾರಂಪರಿಕ ಹಾಗೂ ಅಲಂಕಾರಿಕ ಜಾತಿಯ ಗಿಡಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗುತ್ತೆ. ಅದಲ್ಲದೆ ಬರೋಬ್ಬರಿ 6 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಿ ಈ ಬಾರಿ ಫಲಪುಷ್ಪ ಪ್ರದರ್ಶನ ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕಾರ್ಮಿಕರು ಕಳೆದ 3-4 ದಿನಗಳಿಂದ ಫಲಪುಷ್ಪ ಪ್ರದರ್ಶನ ಸಿದ್ಧತೆಗೆ ಹಗಲಿರುಳು ಕೂಡ ಕೆಲಸ ಮಾಡ್ತಾ ಇರೋದು. ಬರೋಬ್ಬರಿಗೆ 60ಕ್ಕೂ ಹೆಚ್ಚು ಕಾರ್ಮಿಕರು ಈ ಒಂದು ಸಿದ್ಧತೆಯನ್ನು ಕೂಡ ತೊಡಗಿದ್ದಾರೆ. ಹಾಗಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನು ಅತಿ ಹೆಚ್ಚು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅರಮನೆ ಆಡಳಿತ ಮಂಡಳಿ ಈಗಾಗಲೇ ನಿರ್ಧಾರ ಮಾಡಲಾಗಿದ್ದು, ಇದಕ್ಕೆಂದು ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲೇ ಕೂಡ ಕಾರ್ಮಿಕರು ಬಹುತೇಕ ಸಂಖ್ಯೆಯಲ್ಲಿ ಕೂಡ ಈ ಒಂದು ಕಾರ್ಯಾಚರಣೆ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸದಲ್ಲಿ ಕೂಡ ತೊಡಗಿರುವಂಥದ್ದು. ಇನ್ನು 19 ಮಾದರಿಯ ಕಲಾಕೃತಿಗಳಲ್ಲಿ ಪ್ರಮುಖವಾಗಿ ಈ ಬಾರಿ ನವದೆಹಲಿಯ ಅಕ್ಷರಧಾಮ ಹಿಂಬದಿಯಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನವದೆಹಲಿಯ ಅಕ್ಷರಧಾಮದ ದೇವಸ್ಥಾನದ ಮಾದರಿ ಕೂಡ ನಿರ್ಮಾಣ ಮಾಡಲಾಗ್ತಾ ಇರೋದು. ಜೊತೆಗೆ ಏನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಯೋಜನೆ ಏನಿದೆ, ಸ್ತ್ರೀ ಶಕ್ತಿ ಇರ್ಬೋದು, ಜೊತೆಗೆ ಯುವ ನಿಧಿ, ಗೃಹಲಕ್ಷ್ಮಿ ಯೋಜನೆಗಳ ಕುರಿತಾಗಿ ಈ ಬಾರಿ ಫಲಪುಷ್ಪ ಪ್ರದರ್ಶನ ವಿಶೇಷವಾಗಿ ಕೂಡ ಪ್ರದರ್ಶನಗೊಳ್ಳುತ್ತೆ. ಅದಲ್ಲದೆ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದ ಮಾದರಿ ಕೂಡ ಈ ಬಾರಿ ಇರುತ್ತೆ. ಜೊತೆಗೆ ಚಿಕ್ಕ ಮಕ್ಕಳಿಗೂ ಕೂಡ ಅವರಿಗೆ ಆಕರ್ಷಣೆಗೊಳಿಸುವ ನಿಟ್ಟಿನಲ್ಲಿ ಬಗೆ ಬಗೆಯ ಗಂಡ ಬೇರುಂಡ ಇರ್ಬೋದು ಅಥವಾ ಆನೆಯ ಒಂದು ಮಾದರಿಯ ಕಲಾಕೃತಿಗಳು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಹಾಗಾಗಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷವಾಗಿ ಡಿಸೆಂಬರ್ ಹಾಗೂ ಕ್ರಿಸ್ಮಸ್ ರಜೆ ಏನಿರುತ್ತೆ ಹಾಗೂ ಹೊಸ ವರ್ಷಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿಗೆ ಭೇಟಿ ನೀಡ್ತಾರೆ. ಆ ಎಲ್ಲ ಪ್ರವಾಸಿಗರನ್ನು ಅಂದರೆ ದೇಶ ವಿದೇಶಗಳಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತಾರೆ ಮೈಸೂರು ಅರಮನೆ ನೋಡೋದಕ್ಕೆ. ಆ ನಿಟ್ಟಿನಲ್ಲಿ ಪ್ರವಾಸಿಗರನ್ನು ಸೆಳೆಯೋ ನಿಟ್ಟಿನಲ್ಲಿ ಈಗಾಗಲೇ ಅರಮನೆ ಆಡಳಿತ ಮಂಡಳಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಈ ಬಾರಿ ಅದ್ಧೂರಿಯಾಗಿ ಡಿಸೆಂಬರ್ 21ರಿಂದ 31ರವರೆಗೆ 10 ದಿನಗಳ ಕಾಲ ಈ ಒಂದು ಮಾಗಿ ಉತ್ಸವವನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸಮಯದಲ್ಲಿ ಕೂಡ ನಡೆಯುತ್ತೆ. ಡಿಸೆಂಬರ್ 21ರಿಂದ 25ರವರೆಗೆ ವಿವಿಧ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ಈ ಬಾರಿ ವಿಶೇಷವಾಗಿ ಗಾಯಕ ವಿಜಯ ಪ್ರಕಾಶನ್ನು ಕೂಡ ಕರೆಸಲಾಗುತ್ತೆ. ಅದಲ್ಲದೆ ಡಿಸೆಂಬರ್ 31ರ ರಾತ್ರಿ ಪೊಲೀಸ್ ಬ್ಯಾಂಡ್ನಿಂದ 1 ಗಂಟೆಗಳ ಕಾಲ ವಿಶೇಷವಾಗಿ ಪ್ರದರ್ಶನ ಕೂಡ ನಡೆಯುತ್ತೆ. ಅದಾದ ಬಳಿಕ 12ರಿಂದ 12:15 ಅಂದರೆ 15 ನಿಮಿಷಗಳವರೆಗೂ ಸಿಡಿಮದ್ದಿನ ಪ್ರದರ್ಶನವನ್ನು ಕೂಡ ಏರ್ಪಡಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.